ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಕೇಳಬಹುದಾದಂತಹ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ, ಬಿರುಗಾಳಿ ಪದ ಯಾವ ಸಮಾಸದ ಉದಾಹರಣೆಯಾಗಿದೆ? ಆಪ್ಷನ್ಸ್: 1 ತತ್ಪುರುಷ ಸಮಾಸ, 2 ಕರ್ಮಧಾರೆಯ ಸಮಾಸ, 3 ಅಂಶಿ ಸಮಾಸ, 4 ಕ್ರಿಯಾ ಸಮಾಸ. ಸರಿಯಾದ ಉತ್ತರ ಆಪ್ಷನ್ 2 ಕರ್ಮಧಾರೆಯ ಸಮಾಸ. ಬಿರುಗಾಳಿ ಅನ್ನುವಂತಹದ್ದು ಗಾಳಿಯ ವಿಶೇಷತೆಯನ್ನು ತಿಳಿಸುತ್ತೆ. ಇದು ಬರಿಬೇಕಾದ್ರೆ ನಾವು ಬಿರುಸಾದ ಗಾಳಿ ಅಂತ ಬರಿತೀವಿ. ಸೊ ಇದನ್ನು ಕರ್ಮಧಾರೆಯ ಸಮಾಸ ಅಂತ ಕರೆಯಲಾಗುತ್ತೆ. ಎರಡನೇ ಪ್ರಶ್ನೆ, ಬನ್ನ ಪದದ ಅರ್ಥ. ಆಪ್ಷನ್ಸ್: 1 ಸುಖ, 2 ಬಣ್ಣ, 3 ಕಷ್ಟ, 4 ದಾರಿ. ಸರಿಯಾದ ಉತ್ತರ ಆಪ್ಷನ್ 3 ಕಷ್ಟ. ಬನ್ನ ಪದದ ಅರ್ಥ ಕಷ್ಟ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಗುಣವಾಚಕ ಪದಕ್ಕೆ ಉದಾಹರಣೆ. ಆಪ್ಷನ್ಸ್: 1 ಹಳತು, 2 ಹಲವು, 3 10, 4 16. ಸರಿಯಾದ ಉತ್ತರ ಆಪ್ಷನ್ 1 ಹಳತು. ನಾಟ್ಯಶಾಸ್ತ್ರದ ರಚನಾಕಾರ ಯಾರು? ಆಪ್ಷನ್ಸ್: 1 ನಂದಿರಾಜ, 2 ವೇದವ್ಯಾಸ, 3 ನಟರಾಜ, 4 ಭರತಮುನಿ. ಸರಿಯಾದ ಉತ್ತರ ಆಪ್ಷನ್ 4 ಭರತಮುನಿ. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ಸ್: 1 ಯೋಗವಾಹಕ, 2 ಪ್ಲುತಸ್ವರ, 3 ಸ್ವರ, 4 ವ್ಯಂಜನ. ಸರಿಯಾದ ಉತ್ತರ ಆಪ್ಷನ್ 4 ವ್ಯಂಜನ. ಇದನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡೋಕ್ಕೆ ಆಗೋದಿಲ್ಲ, ಇದಕ್ಕೆ ಸ್ವರದ ಸಹಾಯ ಬೇಕೇ ಬೇಕು. ಆದ್ದರಿಂದ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರ ವ್ಯಂಜನ. ಮುಂದಿನ ಪ್ರಶ್ನೆ, ಪೂತಿನ ರವರ ಈ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಆಪ್ಷನ್ಸ್: 1 ಅಹಲ್ಯೆ, 2 ಶಾರದಾ ಯಾಮಿನಿ, 3 ಶ್ರೀಹರಿಚರಿತೆ, 4 ರಥಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ 3 ಶ್ರೀಹರಿತೆ. ಪೂತಿನ ರವರ ಶ್ರೀಹರಿಚರಿತೆ ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅನ್ವರ್ಥಕ ನಾಮಪದ? ಆಪ್ಷನ್ಸ್: 1 ದೇಶ, 2 ಹಳ್ಳಿ, 3 ವಿದ್ಯಾರ್ಥಿ, 4 ಪರ್ವತ. ಸರಿಯಾದ ಉತ್ತರ ಆಪ್ಷನ್ 3 ವಿದ್ಯಾರ್ಥಿ. ಇದು ಅನ್ವರ್ಥಕ ಪದ. ದೇಶ, ಹಳ್ಳಿ ಮತ್ತು ಪರ್ವತ ಇದಿಷ್ಟು ಕೂಡ ರೂಢನಾಮ. ಮುಂದಿನ ಪ್ರಶ್ನೆ, ಕೇಶವ ಇದು ಅಂಕಿತ ನಾಮ ಆದರೆ ಮೂಗ ಡ್ಯಾಶ್. ಆಪ್ಷನ್ಸ್: 1 ರೂಢನಾಮ, 2 ಭಾವನಾಮ, 3 ಅನ್ವರ್ಥನಾಮ, 4 ಗುಣವಾಚಕ. ಸರಿಯಾದ ಉತ್ತರ ಆಪ್ಷನ್ 3 ಅನ್ವರ್ಥನಾಮ. ಮುಂದಿನ ಪ್ರಶ್ನೆ, ಆತ್ಮರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಆಪ್ಷನ್ಸ್: 1 ನಾನು, 2 ತಾನು, 3 ನೀನು, 4 ಅವನು. ಸರಿಯಾದ ಉತ್ತರ ಆಪ್ಷನ್ 2 ತಾನು. ಇದು ಆತ್ಮರ್ಥಕ ಸರ್ವನಾಮ. ನಾನು ಅನ್ನುವಂತಹದ್ದು ಪ್ರಥಮ, ನೀನು ದ್ವಿತೀಯ, ಅವನು ಅಂತಹದ್ದು ತೃತೀಯ ಸರ್ವನಾಮ. ಮುಂದಿನ ಪ್ರಶ್ನೆ, 8ನೇಯ ಈ ಪದವು ಯಾವ ನಾಮವಾಚಕ? ಆಪ್ಷನ್ಸ್: 1 ರೂಢನಾಮ, 2 ಸರ್ವನಾಮ, 3 ಸಂಖ್ಯೇಯವಾಚಕ, 4 ಸಂಖ್ಯಾವಾಚಕ. ಸರಿಯಾದ ಉತ್ತರ ಆಪ್ಷನ್ 3 ಸಂಖ್ಯೇಯವಾಚಕ. ಇಲ್ಲಿ 8ನೇಯ ಅಂತ ಇರೋದ್ರಿಂದ ಇದು ಸಂಖ್ಯೇಯವಾಚಕ. 8, 7, 6 ಈ ರೀತಿ ಇದ್ದಾಗ ಅದು ಸಂಖ್ಯಾವಾಚಕ ಆಗುತ್ತೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು? ಆಪ್ಷನ್ಸ್: 1 ಟಿ ಸುನಂದಮ್ಮ, 2 ವೈದೇಹಿ, 3 ತ್ರಿವೇಣಿ, 4 ಜಾನಕಿ. ಸರಿಯಾದ ಉತ್ತರ ಆಪ್ಷನ್ 1 ಟಿ ಸುನಂದಮ್ಮ. ಇವರು ಕನ್ನಡದ ಮೊದಲ ಹಾಸ್ಯ ಲೇಖಕಿ. ಮುಂದಿನ ಪ್ರಶ್ನೆ, ನಡೆದು ಬಂದ ದಾರಿ ಇದು ಯಾರ ಆತ್ಮಕಥೆ? ಆಪ್ಷನ್ಸ್: 1 ಅ.ನ. ಕೃಷ್ಣರಾಯರು, 2 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, 3 ವಿ. ಕೃ. ಗೋಕಾಕ್, 4 ದ. ರಾ ಬೇಂದ್ರೆ. ಸರಿಯಾದ ಉತ್ತರ ಆಪ್ಷನ್ 4 ದ. ರಾ ಬೇಂದ್ರೆ.
ನಡೆದು ಬಂದ ದಾರಿ. ಇದು ದ.ರಾ ಬೇಂದ್ರೆಯವರ ಆತ್ಮಕಥೆಯಾಗಿದೆ. ದ.ರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮುಂದಿನ ಪ್ರಶ್ನೆ, ತಿಳಿದೇಳೆ ಇದರ ಗ್ರಾಂಥಿಕ ರೂಪ. ಆಪ್ಷನ್ಸ್: 1 ತಿಳಿದು ಹೇಳು, 2 ತಿಳಿಸಿ ಹೇಳು, 3 ತಿಳಿದಿದ್ದು ಹೇಳು, 4 ತಿಳಿದುಕೊಂಡು ಹೇಳು. ಸರಿಯಾದ ಉತ್ತರ ಆಪ್ಷನ್ 1 ತಿಳಿದು ಹೇಳು ಕರೆಕ್ಟ್. ಮುಂದಿನ ಪ್ರಶ್ನೆ, ಪ್ರಸನ್ನ ಗಂಭೀರ ವಚನ ರಚನ ಚತುರ ಇದು ಯಾರ ಬಿರುದು? ಆಪ್ಷನ್ಸ್: 1 ರನ್ನ, 2 ಪಂಪ, 3 ಪೊನ್ನ, 4 ಜನ್ನ. ಸರಿಯಾದ ಉತ್ತರ ಆಪ್ಷನ್ 2 ಪಂಪ. ಪ್ರಸನ್ನ ಗಂಭೀರ ವಚನ ರಚನ ಚತುರ ಇದು ಪಂಪ ಅವರ ಬಿರುದು. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ವಿಶ್ವಕೋಶ ಬರೆದವರು ಯಾರು? ಆಪ್ಷನ್ಸ್: 1 ನಿಜಗುಣ ಶಿವಯೋಗಿ, 2 ಎಚ್ ನರಸಿಂಹಾಚಾರ್ಯರು, 3 ಎಚ್ ವಿ ನಂಜುಂಡಯ್ಯರವರು, 4 ಕಿಟೆಲ್ರವರು. ಸರಿಯಾದ ಉತ್ತರ ಆಪ್ಷನ್ 1 ನಿಜಗುಣ ಶಿವಯೋಗಿ. ಇವರು ಕನ್ನಡದ ಮೊದಲ ವಿಶ್ವಕೋಶ ಬರೆದವರು. ಫರ್ಡಿನೆಂಡ್ ಕಿಟೆಲ್ರವರು ಕನ್ನಡ ಇಂಗ್ಲಿಷ್ ಮೊದಲ ವಿಶ್ವಕೋಶವನ್ನು ಬರೆಯುತ್ತಾರೆ. ಮುಂದಿನ ಪ್ರಶ್ನೆ, ಊರೂರು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ಸ್: 1 ಸುವರ್ಣ ದೀರ್ಘ ಸಂಧಿ, 2 ಲೋಪ ಸಂಧಿ, 3 ಗುಣಸಂಧಿ, 4 ಆಗಮ ಸಂಧಿ. ಸರಿಯಾದ ಉತ್ತರ ಆಪ್ಷನ್ 2 ಲೋಪ ಸಂಧಿ. ಊರು ಪ್ಲಸ್ ಊರು, ಇಲ್ಲಿ ಊ ಅನ್ನುವಂಥದ್ದು ಲೋಪ ಆಗುತ್ತೆ, ಸೊ ಇದು ಲೋಪ ಸಂಧಿ. ಮುಂದಿನ ಪ್ರಶ್ನೆ, ಅವನೇ ಈ ಪದವು ಯಾವ ಅವ್ಯಯಕ್ಕೆ ಸೇರಿದೆ? ಆಪ್ಷನ್ಸ್: 1 ಭಾವಸೂಚಕ, 2 ಅನುಕರಣಾವ್ಯಯ, 3 ಸಮನಾರ್ಥಕಾವ್ಯಯ, 4 ಅವಧಾರಣಾರ್ಥಕವ್ಯಯ. ಸರಿಯಾದ ಉತ್ತರ ಆಪ್ಷನ್ 4 ಅವಧಾರಣಾರ್ಥಕವ್ಯಯ. ಕನ್ನಡದ ಪ್ರಹಸನ ಪಿತಾಮಹ ಯಾರು? ಆಪ್ಷನ್ಸ್: 1 ಪರ್ವತವಾಣಿ, 2 ಬೀಚಿ, 3 ಶಾಂತಕವಿ, 4 ಕೈಲಾಸಂ. ಸರಿಯಾದ ಉತ್ತರ ಆಪ್ಷನ್ 4 ಕೈಲಾಸಂ. ಕನ್ನಡದ ಪ್ರಹಸನ ಪಿತಾಮಹ ಎಂದು ಕೈಲಾಸಂ ರವರನ್ನು ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ಲುತಸ್ವರ? ಆಪ್ಷನ್ಸ್: 1 ಉ, 2 ರು, 3 ಎ, 4 ಓ. ಸರಿಯಾದ ಉತ್ತರ ಆಪ್ಷನ್ 1 ಉ, ಇದು ಪ್ಲುತಸ್ವರ. ಮುಂದಿನ ಪ್ರಶ್ನೆ, ಗಾವುದ ಎಂದರೆ? ಆಪ್ಷನ್ಸ್: 1 10 ಮೈಲು, 2 11 ಮೈಲು, 3 12 ಮೈಲು, 4 13 ಮೈಲು. 1 ಗಾವುದ ಎಂದರೆ 12 ಮೈಲು. ಸರಿಯಾದ ಉತ್ತರ ಆಪ್ಷನ್ 3 12 ಮೈಲು. ಮುಂದಿನ ಪ್ರಶ್ನೆ, ಅಕ್ಷರಗಣ ಎಂದರೆ? ಆಪ್ಷನ್ಸ್: 1 3 ಅಕ್ಷರಗಳ ಗುಂಪು, ಆಪ್ಷನ್ 2 4 ಅಕ್ಷರಗಳ ಗುಂಪು, ಆಪ್ಷನ್ 3 5 ಅಕ್ಷರಗಳ ಗುಂಪು, ಆಪ್ಷನ್ 4 2 ಅಕ್ಷರಗಳ ಗುಂಪು. ಸರಿಯಾದ ಉತ್ತರ ಆಪ್ಷನ್ 1 3 ಅಕ್ಷರಗಳ ಗುಂಪು. ಇದಕ್ಕೆ ಅಕ್ಷರಗಣ ಎಂದು ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಯಾವುವು? ಆಪ್ಷನ್ 1 ಐ ಮತ್ತು ಔ, 2 ಎ ಐ ಔ, 3 ಎ ಐ ಓ ಔ, 4 ಎ ಎ ಐ ಔ. ಸರಿಯಾದ ಉತ್ತರ ಆಪ್ಷನ್ 3 ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಯಾವುವೆಂದರೆ ಎ ಐ ಓ ಔ. ಇವು 4 ಸಂಧ್ಯಾಕ್ಷರಗಳು. ಮುಂದಿನ ಪ್ರಶ್ನೆ, ಮುಮ್ಮಡಿ ರಚನೆಯಲ್ಲಿರುವ 3 ಎಂಬ ಪದ ಏನನ್ನು ಸೂಚಿಸುತ್ತದೆ ಅಂತ? ಆಪ್ಷನ್ಸ್: 1 ಸಂಬಂಧ ಸೂಚಕ ವಿಶೇಷಣ, 2 ಪರಿಮಾಣಾತ್ಮಕ ವಿಶೇಷಣ, 3 ಗುಣಾತ್ಮಕ ವಿಶೇಷಣ, 4 ಸಂಖ್ಯಾ ವಿಶೇಷಣ. ಸರಿಯಾದ ಉತ್ತರ ಆಪ್ಷನ್ 4 ಸಂಖ್ಯಾ ವಿಶೇಷಣ. ಸಂಖ್ಯೆಯನ್ನು ಸೂಚಿಸುತ್ತಿರೋದ್ರಿಂದ ಸಂಖ್ಯಾ ವಿಶೇಷಣ.
ಮುಂದಿನ ಪ್ರಶ್ನೆ, ಮರದತ್ತಣಿಂ ಪದದಲ್ಲಿರುವ ಕಾರಕಾರ್ಥ ಯಾವುದು? ಅತ್ತಣಿಂ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ. ಇದರ ಕಾರಕಾರ್ಥ ಯಾವುದು ಅಂತ ಹೇಳಬೇಕಾಗುತ್ತೆ. ಆಪ್ಷನ್ಸ್: 1 ಸಂಪ್ರದಾನ, 2 ಅಧಿಕರಣ, 3 ಅಪದಾನ, 4 ಸಂಬಂಧ. ಸರಿಯಾದ ಉತ್ತರ ಆಪ್ಷನ್ 3 ಆಪದಾನ. ಇದು ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ಮುಂದಿನ ಪ್ರಶ್ನೆ, ಪ್ರಾಸಗಳ ವಿಧಗಳಿಗೆ ಸೇರದ್ದು ಅಂದರೆ ಸೇರದೇ ಇರುವುದು ಯಾವುದು ಅಂತ ಹೇಳಬೇಕು. ಆಪ್ಷನ್ಸ್: ಮಯೂರ ಪ್ರಾಸ, 2 ಸಿಂಹ ಪ್ರಾಸ, 3 ವೃಷಭ ಪ್ರಾಸ, 4 ಗಜಪ್ರಾಸ. ಸರಿಯಾದ ಉತ್ತರ ಆಪ್ಷನ್ 1 ಮಯೂರ ಪ್ರಾಸ. ಇದು ಪ್ರಾಸಗಳ ವಿಧಗಳಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ರಗಳೆ ಯಾವುದು? ಆಪ್ಷನ್ಸ್: 1 ಲಲಿತಾ ರಗಳೆ, 2 ಉತ್ಸಾಹ ರಗಳೆ, 3 ಮಂದಾನಿಲ ರಗಳೆ, 4 ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ 3 ಮಂದಾನಿಲ ರಗಳೆ. ಇದು ಕನ್ನಡದ ಮೊದಲ ರಗಳೆಯಾಗಿದೆ. ಮುಂದಿನ ಪ್ರಶ್ನೆ, ವಚನಕಾರ ಅಲ್ಲಮ ಪ್ರಭುಗಳ ಗುರುಗಳ ಹೆಸರೇನು? ಆಪ್ಷನ್ಸ್: 1 ಅನಿಮಿಷ, 2 ಸಂಗಯ್ಯ, 3 ಪ್ರಸನ್ನಾಚಾರ್ಯ, 4 ಸಂಗಮನಾಥ. ಸರಿಯಾದ ಉತ್ತರ ಆಪ್ಷನ್ 1 ಅನಿಮಿಷ. ಇವರು ಅಲ್ಲಮ ಪ್ರಭುಗಳ ಗುರುಗಳಾಗಿದ್ದರು. ಇದಿಷ್ಟು ಈ ದಿನದ ತರಗತಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.